ಇದು ಯಾಕೆ ಮಗ ಒಳ್ಳೆ ಹಂಗೆ ಅಡ್ಡಾಡ್ತಿದ್ದಿ ಆಚ್ಕೊ ಅಲ್ಲ ಕಣ್ಣಕಯ್ಯ ಬತ್ತೀನಿ ಅಂತ ಹೇಳಿರಲ್ಲ ಇನ್ನ ಬರ್ಲಿಲ್ವಲ್ಲ ರಂಗಮ್ಮನ ಅವಳು ಗಣ್ಣುವ ಅಲ್ಲ ಒಂದು ಫೋನ್ ಮಾಡು. ಅಯ್ಯೋ ಫೋನ್ ಮಾಡಿದೆ ಕಣ್ಣ ಮಗ ನನ್ನ ಅಮ್ಮಗೆ ಮಾತಾಡ್ದೆ. ಅಜ್ಜಿ ಇನ್ನೇನು ಬರ್ತಾಯಿದ್ದೀವಿ ಈರಜ್ಜಿ ಅಂತ ಅಂದೆ ಬತ್ತಾನಿರು. ಇನ್ನೊಂದು ಫೋನ್ ಮಾಡಿ ಯಾವ್ದಕ್ಕೂ ಪಾಪ ದಾರಿ ಗೊತ್ತಾಗಲ್ವೋ ಕಾರ್ನಾಗ ಬೇರೆ ಬರ್ತಾವ್ರಲ್ಲ ಫೋನ್ ಮಾಡಿ ಇನ್ನೊಂದ ನಾನು ಹೇಳ್ತೀನಿ ದಾರಿಯ ನಿಮಗೆ ಕೂತ್ಕ ಅವ್ರು ಫೋನ್ ನೋಡ್ಕೊಂಡು ಯಾಂತ ದಾರಿಗೆ ಬೇಕಾದ್ರು ಓದ್ತಾರವರು ಅವ್ರಿಗೆ ಗೊತ್ತಾಯ್ತದಲ್ಲನೂ ಫೋನಾಗ ಬರ್ತವೆ ದಾರಿ ಎಲ್ಲ ತೋರ್ಸವು ಸುಮ್ಮನಿರು ನೀನು ಬರ್ತಾರವ್ರು ಯಾಕೆ ಪಾಪ ಗಾಡಿ ಓದಿಸ್ತಿರ್ತಾರೆ ಮಾತಾಡೋಕ್ಕಾಗತ್ತೋ ಆಗಲ್ವೋ ಸುಮ್ಮನಿರ ಮಗ ಬರ್ತಾರೆ ನೀನು ಯಾಕೆ ಇಷ್ಟ ಅಲ್ಗೆಡ್ಸ್ಕೊತಿದ್ದಿ ಸುಮ್ಕಿರು ಬರ್ತಾರೆ ನಿಧಾನಕ್ಕೆ ಬರಲಿ ಸುಮ್ಮನಿರು. ಅಯ್ಯೋ ನಿಧಾನಕ್ಕೆ ಬರಲಿ ಅದಕ್ಕೇನಿಲ್ಲ ಕಣ್ಯಾಕಯ್ಯ ಪಾಪ ದಾರಿಗೆ ಗೊತ್ತಾಗಲ್ವ ಅಂತ ನೋಡ್ತೇವೆ ಬಂದ್ರ ಬರಲಿಲ್ವ ಅಂತ ಇವಳು ಒಳಗದೇನು ಮಾಡ್ತಾಳೋ ಏನೋ ಕಾಣೆ ಜಲ್ದ ಒಬ್ಬಟ್ಟು ಟಕ್ಕನಂದ್ರೆ ಇನ್ನ ಬೇಯಿಸ್ತಾನೆ ಕೂತಾಳೆ ಊರ್ನವ. ಅಲ್ಲ ನಮ್ಮ ಮುಂಜೆ ಇನ್ನೂ ಬರಲಿಲ್ಲ ನೋಡು. ಅಲ್ಲ ಮನೆಗೆ ನೆಂಟ್ರು ಬರ್ತಾರೆ ಜಲ್ದಿ ಬಾರ್ಲ ಒತ್ತಿಲ್ಲ ಅಂತ ಹೇಳಿದ್ದೀನಿ ಬರ್ಬೇಕಾನೆ ಇವನು ರಜೆ ತಗೊಂಡು ಮಾನ ಮರುವುದಿಲ್ಲ ಅವನಿಗೆ. ಬರ್ಲಿ ಬಿಡ್ನೆ ನಿಧಾನಕ್ಕೆ ಬರ್ಲಿ ಬಿಡು ಅವ್ರೇನು ಬಂದು ಕೂತಾರ ಈಗ ಇಲ್ಲ ಅಲ್ವೇ ಅವ್ರು ಬಂದ್ಮೇಲೆ ಫೋನ್ ಮಾಡಿರಾಯ್ತು ಗಾಡೀಲಿ ಬರ್ತಾನೆ ನೀನು ಹೊಟ್ಟೋತು ಒಳ್ಳೆ ಕತೆ ಕಣ್ಣೆ ನಿಂದು ಪಾಪ ಹುಡುಗನ ಕೆಲಸ ಕಾಳು ಮಾಡೋದು ಅವ್ನು ಮಾಡ್ಕೊಳ್ಳಿ ಅದೇನು ಕೆಲಸವೋ ಅವ್ರು ರಜಾ ಕೊಟ್ಟಲ್ವೋ ಆಮೇಲೆ ಬರ್ಲಿ ಸುಮ್ಮನೆ ನಿಧಾನಕ್ಕೆ ನೀನು ಒಳ್ಳೆ ಗಾಬರಿ ಆಡ್ದೊಳಂಗೆ ಆಡ್ಬೇಡ. ಯೋನೋ ಕಾಣೆ ಕಣವ ಜಲ್ದಿ ಬರಬೇಕು ಮನೆಗೆ ಗಣಿಸಿಲ್ಲ ಏನೇನೋ ಒಂದು ತಗೊಬರಕೋ ಏನು ಕಣ ಹೋಗ್ಬೇಕು ಅಂದರೆ ಎಣ್ಣೆ ಖಾಲಿ ಆಗೈತೆ ಆ ಮುಂಡೆದು ಹೇಳಿಲ್ಲ ಬೆಳಗ್ಗೆನೆಯ ಹೇಳ್ಬೇಕು ತಾನೆ ಒಂದು 5 kg ಎಣ್ಣೆ ತರ್ಸೋಣ ಅಂದರೆ ಈ ನನ್ನ ಮಗ ಒಬ್ಬ ಕೈಗೆ ಸಿಕ್ತಿಲ್ಲ. ಸರಿ ಆಯಿತು 5 kg ಯಾಕೆ 1 kg ಇಲ್ಲೇ ಅಂಗಡಿ ತತ್ತೀನಿ ಕಾಸಿದ್ರೆ ಕೊಡು ನಾನೇ ಒಯ್ಬತ್ತೀನಿ. ಸುಮ್ ಕೂತ್ಕ ನಿಂಗೆ ಹೋಗಾಯ್ತದೆ ಅಂಗಡಿಗೆ ಮೆಟ್ಲಿಳ್ದು ಬೇಡ ಸುಮ್ ಕೂತ್ಕೋ ನಾನೇ ಹೋಗ್ಬೇಕಾದ್ರೆ ತತ್ತೀನಿ ನೋಡೋಣ ಬರ್ತಾನೆ ಜಲ್ದು. ಇವನ್ಗೊಂದು ಫೋನ್ ಮಾಡಿಸ್ಬೇಕಿತ್ತು ಗೌರಿ ಕೈಲಿ ಅವಳು ನೋಡಿರೋ ಅಡುಗೆ ಮನೆ ಸೇರ್ಕೊಂಡವಳೆ ಮನೆ ನೋಡಿರಿ ಹಿಂಗೈತೆ ಅಯ್ಯೋ ಕಾಣೆ ಕಣವ ಏನು ಮಾಡೋದು. ಬಂದ್ರೆ ಅಕ್ಕನು ಬಾವುವ ಲೈ ಮುದ್ದೆನ್ಕೆ ಬಾಂತಿಗೆ ಹೊಳಿದ್ದೆ ತಾನೆ ನಿಂಗೆ ನಿಂಗೆ ಒಂದು ಕಿತ್ತಲ್ರೆ ಅರ್ಥ ಹಾಕಿಲ್ವ ನಿಂಗೆ ಮನೆಗೆ ಅದು ಇದು ಸಾಮಾನು ತರಬೇಕು ಈಗ ಬಂದವನೆ ಅಲ್ಲ ಆಡ್ಸ್ಕೊಂಡು. ಅಯ್ಯೋ ಬರ್ಬೇಕು ಅಂತಾನೆ ಇದ್ದೆ ಕಣವೆ ಜಲ್ದಿ ರಜಾ ಕೊಡ್ಲಿಲ್ಲ ಸುಮ್ಮನಿರು ಆಮೇಲೆ ಇನ್ನೊಂದು ಜೀವಸಿ ಕೆಲಸ ಇತ್ತು ಅವೆಲ್ಲ ಮುಗಿಸ್ಕೊಂಡು ಬರೋದಕ್ಕೆ ಒತ್ತಾಗೋಯ್ತು ಕಣವೆ ಇನ್ನೊಂದು ಸಿಟಿಗೆ ಬೇರೆ ಹೋಗಿದ್ನಲ್ಲ ಅದಕ್ಕೆ ಒತ್ತಾಗೋಯ್ತು ಏನಾಯ್ತವ ಈಗ ಇನ್ನೂ ಬಂದಿಲ್ಲ ಅಲ್ವೇ ಅದೇನು ತರಬೇಕು ತಗೋಬತ್ತೀನಿ ಹೋಗಿ. ಕೊಡ್ತಾರೆ ಇವನಿಗೆ ನಾನು ಹೇಳ್ತೀನಿ ಮಧ್ಯಾಹ್ನಕ್ಕೆ ಬಾ ಅಂತ ಬಂದಿಲ್ಲ ನೋಡ್ ಮತ್ತೀಗ ನೈ ಸುಮ್ ಕೂತ್ಕ ಬಂದಿಲ್ಲ ಈಗ ಬಂದಂತಾನೆ ಬಾ ಮಿಚ್ಕೊಂಡಿರು ಯಾಗ್ರಾಡ್ಬೇಡ ಬಂದರ ಮೇಲೆ ಇದೇನು ತರಬೇಕು ಕೊಟ್ಟು ಕಳ್ಸ ಹುಡ್ಗನ ಕೈಲಿ ತತ್ತಾನೆ. ಏಯ್ ಓಡೋಗು ಆ ಗೌರಿ ಹತ್ರಕ್ಕೆ ಅದೇನೇನು ಬೇಕೆಲ್ಲ ಬರ್ಸಿಕ್ಕಿದ್ದೀನಿ ಇಸ್ಕೊಂಡು ಅಲ್ಲಿ ಆ ಕಬೋರ್ಡ್ನಾಗೆ ಬ್ಯಾಗ್ ಐತೆ ಇದ್ರ ಬ್ಯಾಗು ಪ್ಲಾಸ್ಟಿಕ್ಕಿನ ಬ್ಯಾಗು ತಗೊಂಡು ಹೋಗ್ಬಿಟ್ಟು ಅದೇನೇನು ಸಾಮಾನು ಎಲ್ಲ ತರಬೇಕು ಜಲ್ ತಗೊಂಬ ಹೋಗು ಅವ್ರು ಬರೋ ಹೊತ್ತಿಗೆ ಮನೇಲಿ ಒಬ್ರು ಗಣಿಸಿಲ್ಲ ನೆಂಟ್ರು ಬರ್ತಾರೆ ಗ್ಯಾನಿಲ್ಲ ನಿಂಗೆ ಜಲ್ದ ಹೊತ್ತಿಲ್ಲ ಬರಬೇಕು ಅನ್ನೋದೇ. ಅಯ್ಯೋ ಆಯ್ತು ಬಿಡವಾ ಇವಾಗ ಬಂದಿಲ್ವಾ ಸರಿ ಆಯ್ತು ಬಿಡು ಹುಡುಗಿ ಏನು ಮಾಡಿದ್ದೀರಾ? ಇವನು ಮಾಡಿಲ್ಲ ಇನ್ನವೇ ಬೆಳಗ್ಗೆ ಮಾಡಿ ಪುಳಿಯೋದ್ರೆ ಒಜ್ಜದೆ ಉಣ್ಣಾಗಿದ್ರೆ ಹೋಗು ಉಣ್ಣು ಇವಾಗ ಏನು ಉಣ್ತಿ ಒತ್ತಾಯ್ತು ಹೋಗು ಆ ಸಾಮಾನು ತಗೊಂಬ. ನೇ ಏನು ಹಿಂಗಾಡ್ತಿದ್ದಿ ನೀನು ಅಲ್ಲ ಪಾಪ ಹುಡುಗ ಉಣ್ಣೋದು ಬೇಡವಾ ತಿನ್ನೋದು ಬೇಡವಾ ಆಮೇಲೆ ಹೋಗಿ ತತ್ತಾನೆ ಪಾಪ ಊಟ ಮಾಡ್ಕೊಂಡು ಹೋಗಪ್ಪ ನಿಮ್ಮ ಅವ್ವ ಆಡ್ತಾಳೆ ಅಂತ ನೀನು ಆಡ್ಬೇಡ. ಸರಿ ಆಯ್ತು ಉಣ್ಕಂಡೆ ಹೋಗೋದು ನಾನು ಅವು ಊಟ ಮಾಡ್ಕೊಳ್ಳಿ ಏನು ಒಳ್ಳೆ ಕೆಲಸದಿಂದ ಬಿಡಲಿಲ್ಲ ಅಂದ್ರೂ ಕೇಳಲ್ಲ ನೀನಂತೂ ಯಾಗ್ರಾಡ್ತಾನೆ ಇರ್ತೀವಿ ಯಾವಾಗ್ಲೂ ಮಾಡೋ ಬದುಕಿಗೆ ಇನ್ನೇನಂತ ಅನ್ಬೇಕು. ಪಿಲಿಲಿಂ ಪಿಲಿಲಿಂ ನೀ ಯಾಕಯ್ಯ ಕಾರ್ ಬಂತು ಅನ್ಸ್ತದೆ ಆರ್ನ್ ಮಾಡ್ತಾರಲ್ಲ ಯಾಕಯ್ಯ ಹೌದಲ್ವೇ ಇರು ನೋಡೋಣ. ಹೂ ಕಣ್ಣೆ ಮಗ ಬಂದವ್ರೆ ನೋಡ್ದ ಆಲೆ ಅವ್ರು ಬಂದರು ಇನ್ನೂ ಒಬ್ಬರು ತಟ್ಟಿಲ್ಲ ಅಯ್ಯೋ ಭಗವಂತ ಹೊಳಿ ಅಂದರೆ ಇಲ್ಲಿ ಕಾರ್ನ ನಿಲ್ಸ್ಬಿಡಿ ಬನ್ನಿ ಮ್ಯಾಕ್ ಬನ್ನಿ ಇಲ್ಲೇ ಮ್ಯಾಲಿದೀವಿ ನೋಡಿ ಬನ್ನಿ ಇದೇ ಮನೆ ಹ್ಞೂ ಇದೇ ಮನೆ ಬನ್ನಿ ನೀ ಯಾಕಯ್ಯ ಇನ್ನು ಯೋನು ಮಾಡಿಲ್ಲ ಅಯ್ಯೋ ಬಂದ್ರಲ್ಲ ಯಾಕಯ್ಯ ಅಲ್ಲ ಈ ನನ್ನ ಮಗನಿಗೆ ಆಗ್ಲೇ ಬಂದಿದ್ದ ಸೀರಿಯಸ್ ಅಂತಂದಿದ್ರೆ ಇಟ್ಟೊತ್ತಿಗೆ ಒಬ್ಬಟ್ಟು ಸುಡ್ಬೋದಿತ್ತು ಇವ್ನಿಗೆ ಯೋಟು ಅಂತ ಉಗ್ಯನ ಮಕ್ಕೆ ನೀನೇ ಒಳಿಗ ನಿಧಾನಕ್ಕೆ ತಿಂತಾರೆ ಬಿಡ್ನೆ ಅದು ಯಾಕಂಗೆ ಆಡ್ತೀಯ ಅಳಿ ಅಂದರೆ ಬನ್ನಿ ಈಗ ಬಂದರೆ ಬನ್ನಿ ಒಳಗೆ ಬನ್ನಿ. ಅತ್ತೆ ಚೆನ್ನಾಗಿದ್ದೀರಾ? ಇವರು ನಿಮ್ಮ ತಂಗಿ ಅಲ್ವಾ? ಹ್ಞೂ ಕಣಪ್ಪ. ಚಿಕ್ಕತ್ತೆ ನೀವು ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿವ್ನಿ ನೀವು ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀನಿ. ಸರಿ ಎಲ್ಲಿ ನಮ್ಮ ರಂಗಮ್ಮ ನಿಮ್ಮ ಅಮ್ಮಗ ಇನ್ನು ಬರ್ತಾರ? ಬರ್ತಾವ್ರಿ ಇಲ್ಲೇ ಮೆಟ್ಲು ಹತ್ಕೊಂಬತ್ತವ್ರಿ. ಕೂತ್ಕ ಬನ್ನಿ ಕೂತ್ಕೊಳ್ಳಿ. ಓ ಪಾಪ ಈಗ ಬಂದ ಮಗ ಬಾ ಕೂತ್ಕ ಬಾಯ್ ಕಡಿಕೆ ಲೇ ಮಗ ಮಂಜ ಬಾರ್ಲಲ್ಲಿ ಈಚಿಗೆ ಬಾ ಇವರು ಬಂದವ್ರು ನೋಡು ನಿಮ್ಮ ಅಕ್ಕ ಬಾವ ಎಲ್ಲರೂ ಬಾ. ಬಂದೆ ಕಣವ ಒಂದು ನಿಮಿಷ ಮುಂದೆ ಮಗ ಬಂದು ಮಾತಾಡ್ತಾನಲ್ಲ ಒಳಗೆ ಸೇರ್ಕೊಂಡು ಹೋಗಿ ಲೋಪ ನನ್ನ ಮಗ ಮನೆಗೆ ನೆಂಟ್ರು ಬಂದವ್ರಿ ಇವನು ಎತ್ತಂತ ವಿಚಾರಿಸ್ತಾನ ಅವನಿಗೆ ಜ್ಞಾನ ಇಲ್ಲ ಅವನಿಗೆ. ಅವ ಚೆನ್ನಾಗಿದ್ದೀವ ನೀನು ಇಲ್ಲಿಗೆ ಬಂದು ಸೇರ್ಕೊಂಬಿಟ್ಟಿದ್ದಿ ನೀನು ನಾನು ನೋಡಕ್ಕೆ ಬರ್ಬೇಕು ತಾನೆ ನೀನು ಮಗ ರಂಗಮ್ಮ ಚೆನ್ನಾಗಿದ್ದಿ ಮಗಳೇ? ಹ್ಞೂ ಕಂಚಿಕವ ಚೆನ್ನಾಗಿವ್ನಿ ನೀ ಚೆನ್ನಾಗಿದ್ದೀಯಾ?
ಹ್ಞೂ ಕಣವ ಚೆನ್ನಾಗಿದ್ದೀನಿ ನಾನು. ನೀನು ಚೆನ್ನಾಗಿದ್ಯಲ್ಲ ಅದು ಸಾಕು ಕಣವ ನಮಗೆ. ಏಳವೆ ಸುಮ್ಮನೆ ನಿಂತಿದ್ದಲ್ಲ ನೀನು. ಅಲ್ಲ ಬರ್ಬೇಕಾನೆ ನಮ್ಮ ಮನೆಗೆ ನೀನು. ಅವತ್ತು ಬಂದೋಳು ತಿರುಸ್ ಬರಲೇ ಇಲ್ಲ ನೀನು. ಸುಮ್ಕಿರವ, ಅದೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ. ಚೆನ್ನಾಗಿ ಬಂದ್ರಿ ತಾನೇ? ಹುಷಾರಾಗಿ ಬಂದ್ರಿ ಅಲ್ವಾ? ಸುಮ್ಮನಿರುವಾಗ ಅದೆಲ್ಲ ಮಾತಾಡೋದು ಆಮೇಲೆ ಮಾತಾಡೋಣ. ಬಾ ಕುತ್ಕೋಬೇ ಕಡೆಗೆ. ಇಲ್ಲ ಏಳು ನನಗೆ. ರಂಗಮ್ಮ ಅತ್ತೆ ಹೇಳ್ತಾ ಇಲ್ವಲ್ಲಿ? ಸುಮ್ಮನಿರು, ಆಮೇಲೆ ಮಾತಾಡ್ಕೊಂಡ್ರೆ ಆಯ್ತದನ್ನೆಲ್ಲ ಬಂದ ತಕ್ಷಣ ಅದನ್ನೆಲ್ಲ ಕೇಳ್ತಾರೆ. ಸುಮ್ಮನಿರು. ಆಯ್ತು ಬಿಡ್ರಿ, ಕೇಳಲ್ಲ. ಒಬ್ಬವ ಅಕ್ಕ ಚೆನ್ನಾಗಿದ್ದೀರಾ? ಈಗ ಬಂದ್ರೆ? ಹ್ಞೂ ಕಣಿವ್ರೆ ಈಗ ಬಂದು. ನೀವು ಚಿಕ್ಕತ್ತೆ ಮಗ ಅಲ್ವಾ? ಹೌದು ಹೌದು. ಮದುವೆ ಆಯಿತು ಅಂತ ಕೇಳ್ದೆ. ನಮ್ಮ ಅತ್ತೆ ಹೇಳ್ತು. ಅಯ್ಯೋ ಬರೋಕ್ಕಾಗಲಿಲ್ಲ, ಬೇಜಾರು ಮಾಡ್ಕೊಬಿಡಿ ಆಯ್ತಾ? ಓಲಿ ಬಿಡಿ ಪರವಾಗಿಲ್ಲ ಪಾಪ. ನಾವು ಹೇಳ್ದು ನೀವೆಲ್ಲ ಪಾಪ ಯಾವುದೋ ಬೇರೆ ಕಡೆಗೆ ಹೋಗಿದ್ರಲ್ಲ, ಅದಕ್ಕೆ ಪಾಪ ನಮ್ಮ ಅಕ್ಕನೂ ಕಳ್ಸೋಕ್ಕಿಲ್ಲ, ನೀವು ಬರೋಕ್ಕಾಗಿಲ್ಲ, ಬೇಜಾರು ಮಾಡ್ಕೊಬಿಡಿ. ಬುಡಿ ಹೋಗ್ಲಿ, ಏನು ಮಾಡೋಕ್ಕಾಯ್ತದೆ? ಏನಾಗಲ್ಲ ಬಿಡಿ. ಅಯ್ಯೋ ಇಲ್ಲ, ಬರ್ಬೇಕು ಅಂತಲೇ ಇದ್ದು. ನಮ್ಮ ಅತ್ತೆ ನನ್ನ ಕಳಿಸ್ಬೇಕಿತ್ತು. ಆದರೆ ಏನು ಮಾಡೋಣ, ನಮ್ಗೆ ಹೊಸ ಕೆಲಸ ಇತ್ತು ಅಂದ್ಬಿಟ್ಟು ಬೇರೆ ದೇಸ್ಕೊಬಿಟ್ಟಿದ್ವಾ, ಅದಕ್ಕೆ ಬರೋಕ್ಕಾಗಿಲ್ಲ. ನಮ್ಮ ಅತ್ತೆನೂ ಅವಾಗಿಂದ ಕಳ್ಸೋಕ್ಕಾಗಲಿಲ್ಲ. ನೀವು ಮುಂಚೆಗೆ ಹೇಳಿದರೆ ಹೆಂಗೋ ಬಿಡು ಮಾಡ್ಕೊಬೋದಿತ್ತು. ನೀವು ಹೇಳಿಲ್ಲ, ಮದುವೆ ಇನ್ನೊಂದು ವಾರ ಐತೆ ನಂಗೆ ಹೇಳ್ಬಿಟ್ರಲ್ಲ, ಅದಕ್ಕೆ ಹೊಸಿ ಇದು ಮಾಡೋಕ್ಕಾಗಲಿಲ್ಲ. ಬೇಜಾರು ಮಾಡ್ಕೊಬಿಡಿ ಆಯ್ತಾ? ಅಯ್ಯೋ ಓಲಿ ಬಿಡಿ ಹೇಳಿ ಅಂದರೆ ಬೇಜಾರು ಮಾಡ್ಕೊಬಿಡಿ. ನಾನೇ ಹೇಳ್ತಿಲ್ವ, ನಾವೇ ಹೊಸಿಗ ಹತ್ರವಾಗಿ ಮದುವೆ ಮಾಡ್ಕೊಂಬಿಟ್ಟು ಅದಕ್ಕೆ ನಿಮ್ಮನ್ನೆಲ್ಲ ಫೋನ್ ಮಾಡಿ ಕರಿಯೋಕ್ಕಾಯ್ತು. ಮನೆಗೆ ಬಂದು ಕರಿಬೇಕಿತ್ತು ನಾವು. ಓಲಿ ಬಿಡಿ, ಏನು ಮಾಡೋಕೆ ಹಾಕಿಲ್ಲ. ಇಲ್ಲೇ ಅವಳೆ ನನ್ನ ಸೊಸೆ ಒಳಗೆ ಕರಿತೀನಿ ರೀ. ಗೌರಿ ಗೌರಿ ಬಾರ್ನೇ ಒಳಗೆ ಏನು ಮಾಡ್ತಿದ್ಯಾ? ಬಾವ ಇಲ್ಲಿ ಇವ್ರು ಬಂದವ್ರೆ, ಬಾಯಲ್ಲಿ ಮಾತಾಡ್ಸು ಬಾ. ಅತ್ತೆ ಬಂದೆ, ಒಂದು ನಿಮಿಷ ಬಂದೆ. ಲೈ ಕರಿ ಹೋಗ್ಲ ಅಡ್ರನೆ ಒಳಗೆ ಸೇರ್ಕೊಂಬಿಟ್ರೆ ಈಚೆಗೆ ಬರಲ್ವೇನೋ? ಅಯ್ಯೋ ಇರುವ ಗೊತ್ತಾಳೆ, ಅದು ಯಾಕಂಗೆ ಆಡ್ತಿದ್ಯಾ? ಇರುವ ಅಕ್ಕ ಚೆನ್ನಾಗಿದ್ಯಾ ಅಕ್ಕ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಅವನು ನಿಮ್ಮ ಮಗನಾ? ಹೌದು ನನ್ನ ಮಗ. ಇವಾಗ ಸೆಕೆಂಡ್ PUC ಓದ್ತಾನೆ. ಸರಿ. ಇನ್ನೇನು ಮಗ ಚೆನ್ನಾಗಿದ್ದೀವ ನೀನು? ಬೇಜಾರು ಮಾಡ್ಕೊಬೇಡ. ಯಾವಾಗಲೂ ಅಲ್ಲೇ ಇರೋಕ್ಕಾಯ್ತದೆ, ನಾವು ಮಗಳ ಮನೆಗೆ ಇರೋಕ್ಕಾಯ್ತದೆ. ಇವಳು ಒಳ್ಳೆ ಹುಡುಗಿ ಅಲ್ವ ನೀನು, ಅದಕ್ಕೆ ಆಟ ಮಾಡಬಾರ್ದು ಆಯ್ತಾ? ಏನೋ ಬಿಡು ಹೋಗ್ಲಿ. ನೀನು ಬರಲ್ವಲ್ಲ ಇನ್ಮ್ಯಾಕ್ ಅಲ್ವ ನಮ್ಮ ಮನೆಗೆ? ಇನ್ಮ್ಯಾಕ್ ಬರಲ್ಲ ಅಲ್ವ ನೀನು? ಇಲ್ಲ ಕಣವ, ಹಾಗೆ ಬಂದು ಹೋಯ್ತೀನಿ ಅಂತ ಹೇಳಿವ ನಾನು. ಹೇಳ್ಬಿಡ್ತಾನೆ ಬಂದಿದ್ದು ನಾನು. ಯಾಕೆ ಬೇಜಾರು ಮಾಡ್ಕೊಂತೀವ ನೀನು? ಸುಮ್ಮನಿರು. ನೋಡು ಹಳ್ಳಿ ಅಂದವ್ರೆ ನಿನ್ನ ಮಗ ಅವನೇ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ನೀನು. ಹೂ ಕಣವೆ, ಸುಮ್ಮನಿರು, ತಲೆಗೆಡ್ಸ್ಕೊಬಿಡ. ಅವಾಗ ಬರ್ತಾಳೆ ಅಕ್ಕಯ್ಯ. ತಲೆಗೆಡ್ಸ್ಕೊಬಿಡ, ಸುಮ್ಮನಿರು. ಯಾವಾಗಲೂ ಅಲ್ಲೇ ಇರೋಕ್ಕಾಯ್ತದೆ ಹೇಳು? ಇದ್ರೇನಾಯ್ತದೆ, ನಮ್ಮನೆಗೆ ಇರ್ಬೋದಪ್ಪ. ನಮ್ಮ ಅತ್ತೆನೇ ಸಂಕೋಚ ಪಟ್ಕೋತಾರೆ. ಅಯ್ಯೋ ಅಳಿ ಅಂದರೆ ಸುಮ್ಮನಿರಿ ಪಾಪ. ಯಾಕೆ ನಿಮಗೆ ತೊಂದರೆ? ಇಲ್ಲೇ ಇರ್ತೀನಿ ನಾನು, ಬೇಜಾರು ಮಾಡ್ಕೊಬೇಡಿ ಪಾಪ. ನಾನೇನು ಸಂಕೋಚ ಪಟ್ಕೊಳ್ಳಲ್ಲ. ಯಾಕೆ ಇರ್ಲಿಲ್ವ ಅಷ್ಟು ವರ್ಷ ಹೇಳಿ? ನನ್ನ ಮೊಮ್ಮಗ ದೊಡ್ಡ ಬೆಳೆದು ದೊಡ್ಡನಾಗತಕ್ಕ ಅಲ್ಲೇ ಇದ್ದೆ ಅಲ್ವಾ? ಸುಮ್ಮನಿರಿ ಹೇಳಿ ಅಂದರೆ ಇನ್ನೂ ಇರೋಕ್ಕಾಯ್ತದ? ನೀವೇ ಹೇಳಿ. ಏನು ಅತ್ತೆ ನಿಮ್ಮ ಇಷ್ಟ. ನಾವಂತೂ ಯಾವತ್ತೂ ಇರಬೇಡಿ ಅಂತ ಹೇಳಿಲ್ಲ. ನೀವೇ ಹಠ ಮಾಡ್ಕೊಂಡು ಬಂದ್ಬಿಟ್ರಿ. ಅಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅಯ್ಯೋ ಚೇಚೆ ಹೇಳಿ ಅಂದರೆ ಎಲ್ಲಾದರೂ ಉಂಟಾ? ನೀವು ನಾನು ಹೋಗು ಅಂತ ಹೇಳ್ತೀರಾ ಪಾಪ? ಅಂತ ಚೆನ್ನಾಗಿ ನೋಡ್ಕೊತೀರಾ? ಸುಮ್ಮನಿರಿ ಹೇಳಿ ಅಂದರೆ ಪಾಪ ಬೇಡ. ನನಗೆ ಯಾಕೋ ಇಲ್ಲೇ ಇರಬೇಕು ಅನಿಸ್ತದೆ. ಇನ್ಮ್ಯಾಕೆ ಇಲ್ಲೇ ಇರ್ತೀನಿ. ಸರಿ ಅತ್ತೆ ಪರವಾಗಿಲ್ಲ. ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೋ ಅಷ್ಟು ಅಲ್ಲಿರಿ ಆಯಿತಾ? ನಾವೇ ನಿಮಗೆ ಬಂಧನ ಮಾಡಲ್ಲ. ನಿಮ್ಗೆ ಅಲ್ಲಿ ಇಷ್ಟ ಆದರೆ ಅಲ್ಲೂ ಇರಿ, ಅವಾಗ ಬರ್ತಾ ಇರಿ. ಇಲ್ಲಿ ಇಷ್ಟ ಆದರೆ ಇಲ್ಲೂ ಇರಿ. ಪಾಪ ನಿಮ್ಮ ತಂಗಿ ಅಂತೀರಾ, ಇಲ್ಲೇ ಇರಿ ಪರವಾಗಿಲ್ಲ. ಅಲ್ಲೂ ಇರಿ ಇಲ್ಲೂ ಇರಿ, ನಿಮ್ಮ ಇಷ್ಟ. ಇಷ್ಟು ಹೇಳಿರಲ್ಲ ಸಾಕು ಬಿಡಿ ಹೇಳಿ ಅಂದರೆ. ಹೋಗ್ಲೆ ಹುಸಿ ಸಾಮಾನು ತಗೊಂಬ. ಹೇಳ್ತೀವಿ ಆಗ್ಲಿಂದನೂ ಜಲ್ದಿ ಹೋಗ್ತಾಂಬ. ಸರಿ ಆಯಿತು. ಒಂಚೂರು ಮಾತಾಡ್ತೀರಿ, ನಾನು ಒಂಚೂರು ಹೊರಗಡೆಗೆ ಹೋಗ್ಬತ್ತೀನಿ. ಸರಿ ಆಯಿತು, ಹೋಗಿ ಬನ್ನಿ. ಮಗ ಗೌರಿ ಬಂದೆ? ಅಯ್ಯೋ ಆವತ್ತಿಂದ ನೀವು ಕೇಳ್ತಿದ್ದಿಲ್ಲವ ದೊಡ್ಡತೆ ನಿಮ್ಮ ಮಗಳಲ್ಲಿ ಹೆಂಗವ್ರು ನೋಡೋಕೆ ಅಂತ. ಇವಳೆ ಕಣವ ನನ್ನ ಮಗಳು. ಇವನು ನನ್ನ ಮೊಮ್ಮಗ, ಇವ್ರು ನಮ್ಮ ಒಳ್ಳಿ ಅಂದರು ಕಣವ. ಇದೇನು ಇವ್ರು ನೋಡೋಕ್ಕೆ ನಮ್ಮ ಮನೆಗೆ ಪೋಟದಲ್ಲಿರೋಂಗೆ ಅವರಲ್ಲ ಇವರು. ಇವ್ರನ್ನೆಲ್ಲೋ ನೋಡಿದ್ದೀನಲ್ಲ ನಾನು. ಎಲ್ಲಿ ನೋಡಿದ್ದೀನಿ ನಾನು? ಇವ್ರು ಹೆಸರೇನು ಅಂತ ಗೊತ್ತಾದರೆ ಇವ್ರು ಯಾರು ಅಂತ ಗೊತ್ತಾಯ್ತದೆ. ಅವಳಿ ಅಂದರೆ ಇವಳೆಯ ನನ್ನ ತಂಗಿ ಸೊಸೆ ಗೌರಿ ಅಂತ. ಸರಿ ಚೆನ್ನಾಗಿದ್ದೀಮಾ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ದೊಡ್ಡತೆ ನಿಮ್ಮ ಮಗಳ ಹೆಸರು ಏನು ಅಂದ್ರಿ? ರಂಗಮ್ಮ ಅಂತ ಕಣವೆ, ರಂಗಮ್ಮ ಅಂತ. ರಂಗಮ್ಮ ಅಂತಲೇ ನಾನು ಎಲ್ಲೂ ಕೇಳಿದ್ದೀನಲ್ಲ. ಮನೇಲಿ ಅಮ್ಮನೂ ಅಜ್ಜಿನೂ ಹೆಸರ್ಕೊಂಡು ಬೈತಿರ್ತಾರೆ ಅಲ್ವಾ? ಅಮ್ಮಂಗೆ ಹೇಳ್ಬೇಕು ಮೊದಲು ಈ ವಿಷಯವ. ನೀ ಏನು ಅವಳೆ ಇವನು ದೊಡ್ಡದಾಗಿ ಯೋಚನೆ ಮಾಡ್ಕೊಂಡು ನಿಂತುಬಿಟ್ಟವಳೆ. ಹೋಗ್ನಿ ಅದೇನು ಬದುಕು ನೋಡು. ಗೊತ್ತಾಯ್ತು ಅವರಿಗೆ ತಿನ್ನಕ್ಕೆ ಉಣ್ಣಕ್ಕೆ ನಾನು ತಂದ್ಕೊಡು ಹೋಗು. ನಿಂತುಬಿಟ್ರೆ ನಿಂತೇ ಬಿಡು. ಸರಿ ಕಣತೆ ಆಯಿತು.
ಮುಂದುವರಿಯುವುದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ.